ರಾಜ್ಯದಲ್ಲಿ ಇತ್ತೀಚೆಗೆ ಮನೆ ಖರೀದಿಸೋದು ಅಥವಾ ಪ್ಲಾಟ್ ಖರೀದಿಸೋದು ಹಣ ಇದ್ರೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ಯಾಕೆ ಅಂದ್ರೆ ದಿನದಿಂದ ದಿನಕ್ಕೆ ರಿಯಲ್ ಎಸ್ಟೇಟ್ ಆಸ್ತಿಗಳ ವ್ಯಾಪಾರ ವ್ಯವಹಾರ ತುಂಬಾ ದುಬಾರಿ ಆಗ್ತಾ ಇದೆ. ಜೀವನ ಪರ್ಯಂತ ಕಷ್ಟಪಟ್ಟು ದುಡಿದಿಟ್ಟ ಹಣದಿಂದ ಒಂದು ಮನೆಯನ್ನ ಖರೀದಿಸಬೇಕು ಅಂತ ಅಂದ್ಕೊಳ್ಳೋದು ಸಾಕಷ್ಟು ಜನರ ಕನಸಾಗಿದೆ. ಅಷ್ಟು ಹಣ ಕೊಟ್ಟು ಕೊನೆಗೂ ಮನೆ ಖರೀದಿ ಮಾಡಿದ ಮೇಲೆ ಬಹಳಷ್ಟು ಜನರಿಗೆ ಮೋಸ ಹೋಗಿರೋದು ಕಂಡು ಬಂದಿದೆ. ವರ್ಷಾನುಗಟ್ಟಲೆ ಅಲೆದಾಟ ಮಾಡಬೇಕಾಗತ್ತೆ. ಆದ್ರೂ ಕೊನೆಯಲ್ಲಿ ನ್ಯಾಯ ಸಿಗಬಹುದು, ಇಲ್ಲದೆ ಇದ್ರೂ ಇರಬಹುದು. ಖರೀದಿಸುವ ಮುನ್ನವೇ ಬಹಳ ಜಾಗೃತರಾಗಿ ಮತ್ತು ಎಚ್ಚರಿಕೆಯಿಂದ ಖರೀದಿ ಮಾಡಿದ್ರೆ ಯಾವುದೇ ಮೋಸ ಹೋಗೋ ಸಾಧ್ಯತೆ ಇರೋದಿಲ್ಲ. ಏಕ ವ್ಯಕ್ತಿ ಮಾಲೀಕನು ತನ್ನ ಪ್ಲಾಟ್ ಮನೆಯನ್ನ ಒಬ್ಬ ವ್ಯಕ್ತಿಗಿಂತ ಅಧಿಕ ಜನರಿಗೆ ಮಾರಾಟ ಮಾಡಿರೋದನ್ನ ಸಹ ನೋಡಿದ್ದೀವಿ. ಒಂದೇ ಆಸ್ತಿಯನ್ನ ವಿವಿಧ ಜನರಿಗೆ ಮಾರಾಟ ಮಾಡಿ ಮಾಲೀಕನು ಮೋಸ ಮಾಡಿರುವ ಘಟನೆಗಳು ರಾಜ್ಯದಲ್ಲಿ ಹೆಚ್ಚುತ್ತಾ ಇವೆ. ಇಂತಹ ಎಲ್ಲ ಮೋಸ ವಂಚನೆಗಳನ್ನ ತಡೆಗಟ್ಟೋಕೆ ರಾಜ್ಯದ ಕಂದಾಯ ಇಲಾಖೆ ಮತ್ತು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಎಲ್ಲ ಸಾರ್ವಜನಿಕರಿಗೆ ಯಾವುದೇ ಆಸ್ತಿ ಮಾರಾಟ ಅಥವಾ ಖರೀದಿಗೆ, ಅದರಲ್ಲೂ ವಿಶೇಷವಾಗಿ ಮನೆ ಖರೀದಿಗೆ ಯಾವೆಲ್ಲ ದಾಖಲೆಗಳನ್ನ ಕಡ್ಡಾಯವಾಗಿ ಪರಿಶೀಲಿಸಲೇಬೇಕು ಹಾಗೂ ಇತ್ತೀಚೆಗೆ ರಾಜ್ಯ ಕಂದಾಯ ಇಲಾಖೆ ಹಾಗೂ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯು ಕಡ್ಡಾಯಗೊಳಿಸಿರುವ 6 ದಾಖಲೆಗಳು ಯಾವುವು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿದುಕೊಳ್ಳಲು ಈ ವಿಡಿಯೋವನ್ನ ತಪ್ಪದೇ ಕೊನೆಯವರೆಗೂ ನೋಡಿ. ಮತ್ತು ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆಯು ಈ ದಾಖಲೆಗಳನ್ನು ಪರಿಶೀಲಿಸುವವರು ಯಾವುದೇ ರೀತಿಯಾಗಿ ಮೋಸ ಹೋಗುವ ಸಾಧ್ಯತೆ ಇರೋದಿಲ್ಲ ಎಂದು ಅಧಿಕೃತವಾಗಿ ತಿಳಿಸಿದ್ದು, ಪ್ರತಿಯೊಬ್ಬ ಸಾರ್ವಜನಿಕರು ಹಾಗೂ ಮನೆ ಮಾಲೀಕರು ಕಡ್ಡಾಯವಾಗಿ ತಿಳಿದುಕೊಳ್ಳಲೇಬೇಕು. ಇಡೀ ರಾಜ್ಯದಲ್ಲಿ ಸಾಕಷ್ಟು ಜನರಿಗೆ ಇರೋಕೆ ಸ್ವಂತ ಸೂರು ಇಲ್ಲದೆ ಸಾಕಷ್ಟು ಜನ ಬಾಡಿಗೆ ಮನೆಯಲ್ಲಿ ಜೀವನ ಪರ್ಯಂತ ವಾಸ ಮಾಡಿರ್ತಾರೆ. ಕೊನೆಗೆ ಜೀವನ ಪರ್ಯಂತ ದುಡಿದ ಮತ್ತು ಕೂಡಿಟ್ಟ ಹಣದಿಂದ ಒಂದು ಚಿಕ್ಕದಾದ ಮನೆ ಖರೀದಿ ಮಾಡುವವರು ಸಾಕಷ್ಟು ಜನ ಇದ್ದಾರೆ. ಇಂತಹ ಬಡವರಿಗೂ ಮತ್ತು ಮನೆ ಖರೀದಿ ಮಾಡುವವರಿಗೂ ಯಾವುದೇ ರೀತಿಯಾಗಿ ಮೋಸ ಹೋಗಬಾರದು ಎನ್ನುವ ಉದ್ದೇಶಕ್ಕಾಗಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಹಾಗೂ ರಾಜ್ಯ ಕಂದಾಯ ಇಲಾಖೆ ಈ 6 ದಾಖಲೆಗಳನ್ನ ಕಡ್ಡಾಯಗೊಳಿಸಲಾಗಿದೆ. ನೀವು ಕೂಡ ಸ್ವಂತ ಮನೆ ಹೊಂದಿರುವಂತಹ ಮಾಲೀಕರಾಗಿದ್ರೆ ಅಥವಾ ಹೊಸ ಮನೆ ಖರೀದಿ ಮಾಡಲು ಬಯಸ್ತಾ ಇದ್ರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ. ಮನೆ ಖರೀದಿಸುವಾಗ ನೀವು ಯಾವ ದಾಖಲೆಗಳನ್ನ ನೋಡಿಕೊಳ್ಳಲೇಬೇಕು ಎಂದು ನಾವು ನಿಮಗೆ ಹೇಳ್ತೀವಿ, ಕೇಳಿ. ಮೊದಲನೇದಾಗಿ ಮಾರಾಟ ಒಪ್ಪಂದ. ಈ ದಾಖಲೆಯು ನಿಯಮಗಳು ಮತ್ತು ನಿಬಂಧನೆಗಳು, ಸ್ವಾಧೀನದ ದಿನಾಂಕ, ಪಾವತಿ ಯೋಜನೆ, ವಿಶೇಷ ಗುಣಗಳು, ಸಾಮಾನ್ಯ ಪ್ರದೇಶಗಳು ಮತ್ತು ಸೌಲಭ್ಯಗಳ ಬಗ್ಗೆ ವಿವರಗಳು ಮುಂತಾದ ಆಸ್ತಿಯ ಬಗ್ಗೆ ಎಲ್ಲ ರೀತಿಯ ಮಾಹಿತಿಯನ್ನು ನೀಡಲಾಗಿದೆ. ಒಪ್ಪಂದವು ಡೆವಲಪ್ ನಿರ್ಮಾಣಕ್ಕೆ ಜವಾಬ್ದಾರರು ಏನು ಮಾಡ್ತಾ ಇದ್ದಾರೆ, ಆಸ್ತಿ ಖರೀದಿಸಲು ಮತ್ತು ಗೃಹ ಸಾಲ ಪಡೆಯಲು ಈ ದಾಖಲೆಯನ್ನು ಸಲ್ಲಿಸಿ. ಇನ್ನು ರೇರಾ ನೋಂದಣಿ ಪ್ರಮಾಣ ಪತ್ರ. ರಿಯಲ್ ಎಸ್ಟೇಟ್ ನಿಯಂತ್ರಣ ಮತ್ತು ಅಭಿವೃದ್ಧಿ ಕಾಯ್ದೆ 2016 ಜಾರಿಗೆ ಬಂದ ನಂತರ ನಿರ್ಮಾಣ ಹಂತದಲ್ಲಿರುವ ಪ್ರತಿಯೊಂದು ಯೋಜನೆ ಆಯಾ ರಾಜ್ಯದ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರದಲ್ಲಿ ರೇರಾ ಕಡ್ಡಾಯವಾಗಿ ನೋಂದಣಿ ಅಗತ್ಯವಿದೆ. ನಿರ್ಮಾಣ ಹಂತದಲ್ಲಿರುವ ಯೋಜನೆಯನ್ನ ನೋಂದಾಯಿಸುವಾಗ ನಿರ್ಮಾಣ ಹಂತದಲ್ಲಿರುವ ಯೋಜನೆಗೆ ಸಂಬಂಧಿಸಿದ ಹಲವಾರು ದಾಖಲೆಗಳು ಮತ್ತು ಮಾಹಿತಿಯನ್ನ ಪ್ರವರ್ತಕರು RERಗೆ ಸಲ್ಲಿಸಬೇಕು ಮತ್ತು ಅಪ್ಲೋಡ್ ಮಾಡಬೇಕು. ಸ್ವಾಧೀನ ಪ್ರಮಾಣ ಪತ್ರ. ಸಹಿ ಮಾಡುವ ಮೊದಲು ಪರಿಶೀಲಿಸಬೇಕಾದ ಪ್ರಮುಖ ದಾಖಲೆ ಎಂದರೆ ಸ್ವಾಧೀನ ಪ್ರಮಾಣ ಪತ್ರ, OC. ಇದು ಪ್ರಾಧಿಕಾರವು ನೀಡುತ್ತೆ. ಪ್ರಮಾಣ ಪತ್ರವನ್ನು ಹೊಂದಿದ್ದು ಘಟಕವು ಸಂಬಂಧಿತ ಯೋಜನಾ ಪ್ರಾಧಿಕಾರದಿಂದ ಸ್ವಾಧೀನಪಡಿಸಿಕೊಳ್ಳಲು ಕಾನೂನುಬದ್ಧವಾಗಿ ಅನುಮತಿಸಲಾಗಿದೆ ಎಂದು ಹೇಳುತ್ತೆ. ಯೋಜನೆಯ ಒಂದು ಭಾಗಕ್ಕೆ ಅಂತಹ ಪ್ರಮಾಣ ಪತ್ರವನ್ನು ನೀಡಬಹುದು ಮತ್ತು ಆದ್ದರಿಂದ ಸ್ವಾಧೀನಪಡಿಸಿಕೊಳ್ಳಲು ಪ್ರಸ್ತಾಪಿಸಲಾಗಿದೆ. ಫ್ಲಾಟ್ ಅಂತಹ ಪ್ರಮಾಣ ಪತ್ರದ ಅಡಿಯಲ್ಲಿ ಬರುತ್ತೆ ಎಂದು ಖರೀದಿದಾರರು ಖಚಿತಪಡಿಸಿಕೊಳ್ಳಬೇಕು. ಎನ್ಕಂಬರೆನ್ಸ್ ಪ್ರಮಾಣ ಪತ್ರ. ಆಸ್ತಿಯು ಅದರ ಶೀರ್ಷಿಕೆಯ ಬಗ್ಗೆ ಯಾವುದೇ ರೀತಿಯ ವಿವಾದದಿಂದ ಮುಕ್ತವಾಗಿದೆ ಮತ್ತು ಖರೀದಿದಾರನು ಖರೀದಿಸಲು ಬಯಸುವ ಸಾಲ ಯಾವುದು ಅಥವಾ ಅಡಮಾನವಿಲ್ಲ ಎಂದು ಖಚಿತಪಡಿಸಿಕೊಳ್ಳಬೇಕು. ಎನ್ಕಂಬರೆನ್ಸ್ ಪ್ರಮಾಣ ಪತ್ರವು ಸಹಾಯ ಮಾಡುತ್ತೆ. ಮಾಲೀಕತ್ವ ಪ್ರಮಾಣ ಪತ್ರ. ಸೂಕ್ತ ಅನುಭವ ಹೊಂದಿರುವ ವಕೀಲರು ನಿರ್ಮಿಸಲು ಉದ್ದೇಶಿಸಿರುವ ಭೂಮಿಯ ಮಾಲೀಕತ್ವದ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಅಂತಹ ಭೂಮಿಯ ಪಟ್ಟಿ ಎಂದು ಹೇಳಿಕೊಂಡು ಯಾವುದೇ ಅಡೆತಡೆ ಇಲ್ಲದೆ ಮಾಲೀಕತ್ವವನ್ನು ಹೊಂದಿದೆ.
ಸ್ಥಳೀಯ ಪ್ರಾಧಿಕಾರದಿಂದ ಎನ್ಒಸಿಯನ್ನ ಪಡ್ಕೋಬೇಕು. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಎನ್ಒಸಿ. ಬಿಲ್ಡರ್ನಿಂದ ಫ್ಲಾಟ್ ಖರೀದಿಸಿದ ಪ್ರಮುಖ ದಾಖಲೆಗಳು ಯಾಕಂದ್ರೆ ಯೋಜನೆ ಅಥವಾ ಕಟ್ಟಡವು ಅಧಿಕಾರಿಗಳಿಂದ ಮತ್ತು ಯಾವುದೇ ಆಕ್ಷೇಪಣೆಗಳಿಲ್ಲ ಎಂದು ತೋರಿಸಲಾಗಿದೆ, ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತೆ.